ಸ್ನೇಹಿತರೆ ನಮಸ್ಕಾರ. ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ 11ನೇ ವಾರ ಮುಗಿದ ಬಳಿಕ 12ನೇ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರೋದು ಗೋಲ್ಡ್ ಸುರೇಶ್. ರೋಚಕವಾಗಿದ್ದಂತಹ ಹಣಾಹಣಿಯಲ್ಲಿ ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗಿದ್ದೇ ಒಂದು ವಿಶೇಷ. ಬಿಗ್ ಬಾಸ್ ಮನೆಯಿಂದ ಯಾವತ್ತೋ ಹೊರಗಡೆ ಹೋಗ್ತಾರೆ ಗೋಲ್ಡ್ ಸುರೇಶ್ ಅಂತೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದರೆ ಬಿಗ್ ಬಾಸ್ ಸೀಸನ್ 11ರ ಕ್ಯಾಪ್ಟನ್ ಆಗೋದ್ರ ಮೂಲಕ ಈಗ 2ನೇ ತಿಂಗಳಿಗೆ ಹೊಸದೊಂದು ಅಧ್ಯಾಯ ಶುರುವಾಗಿದೆ. ಇಲ್ಲಿ ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗೋದಕ್ಕೆ ನೇರವಾಗಿ ಕಾರಣ ಯಾರು ಅಂತ ಹೇಳಿ ಕೇಳಿದ್ರೆ ಅದು ಹನುಮಂತ. ಇಷ್ಟು ದಿನ ಡಲ್ ಆಗಿದ್ದಂಥ ಬಿಗ್ ಬಾಸ್ ಮನೆಯ ಆಟ ಈಗ ಸ್ವಲ್ಪ ರೋಚಕತೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಬಿಗ್ ಬಾಸ್ನಲ್ಲಿ ಈ ಬಾರಿ ಯಾರು ಟ್ರೋಫಿ ಗೆಲ್ತಾರೆ, ಏನಾಗುತ್ತೆ ಅನ್ನೋದು ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಾಗದಂತಹ ಸ್ಥಿತಿಗೆ ಬಿಗ್ ಬಾಸ್ ಈ ವಾರ ತಲುಪಿದೆ. ಟಾಪ್ 5 ಸ್ಥಾನದಲ್ಲಿ ಯಾರಿರಬಹುದು ಅನ್ನುವಂತಹ ಊಹೆ ಮಾಡೋದೇ ಕಷ್ಟವಾಗಿದೆ. ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳು ಒಬ್ರಿಗಿಂತ ಒಬ್ಬರು ಹೆಚ್ಚು ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಕಳೆದ ವಾರ ವೀಕ್ ಇದ್ದವರು ಈ ವಾರ ಸ್ಟ್ರಾಂಗ್ ಆಗ್ತಿದ್ದಾರೆ, ಈ ವಾರ ಸ್ಟ್ರಾಂಗ್ ಇದ್ದವರು ಮುಂದಿನ ವಾರ ವೀಕ್ ಆಗ್ತಿದ್ದಾರೆ. ಹೀಗೆಲ್ಲ ಬದಲಾವಣೆಗಳಾಗ್ತಿದೆ. ಈಗ ಕಳೆದ ವಾರದ ನಾಮಿನೇಷನ್ ಇಲ್ಲದಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಹೊರಗಡೆ ಹೋಗಲಿಲ್ಲ. ಈಗ ಸದ್ಯಕ್ಕೆ 12 ಜನ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿದ್ದಾರೆ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಡಬಲ್ ಎಲಿಮಿನೇಷನ್ ಆಗುತ್ತೋ ಸಿಂಗಲ್ ಎಲಿಮಿನೇಷನ್ ಆಗುತ್ತೋ ಅನ್ನೋಂಥ ಕುತೂಹಲ ಒಂದು ಕಡೆ ಆದರೆ ಬಿಗ್ ಬಾಸ್ ಮುಗಿಯುವಂತಹ ದಿನಗಳು ಹತ್ತಿರ ಬಂದಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಂದ ತುಂಬಿ ತುಳುಕ್ತಿದ್ದಂಥ ವೇದಿಕೆ ಈಗ 11-12 ಜನಕ್ಕೆ ಬಂದು ನಿಲ್ಲೋದಂತಹ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಈ ಬಾರಿ ನಾಮಿನೇಟ್ ಆಗಿರುವಂಥ ತ್ರಿವಿಕ್ರಮ್, ಭವ್ಯ, ಧನ್ರಾಜ್, ಶಿಶಿರ್, ರಜತ್, ಕಿಶನ್, ಹನುಮಂತ, ಚೈತ್ರ ಹಾಗೂ ಮೋಕ್ಷಿತ ಇವರಿಷ್ಟು ಜನ 8 ಜನ ನಾಮಿನೇಟ್ ಆಗಿದ್ದಾರೆ. ಇವರ ಪೈಕಿ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಕುತೂಹಲ ಒಂದು ಕಡೆ ಆದರೆ ಈ ಬಾರಿ ಕ್ಯಾಪ್ಟನ್ ಯಾರು ಅನ್ನುವಂತಹ ಕುತೂಹಲಕ್ಕೆ ಈಗಾಗಲೇ ಉತ್ತರವೂ ಕೂಡ ಸಿಕ್ಕಿದೆ. ಗೌತಮಿ ಬಳಿಕ ಯಾರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇತ್ತು. ಕಾರಣ ಏನು ಅಂತ ಹೇಳಿದರೆ ಗೌತಮಿ ತಂಡ ಸೋತು ಸುಣ್ಣವಾಗಿದ್ದರಿಂದ ಹನುಮಂತ ನಾಯಕತ್ವದ ತಂಡ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿತ್ತು. ಸೊ ದಟ್ ಹನುಮಂತನ ತಂಡದಲ್ಲೇ ಯಾರಾದರೂ ಒಬ್ಬರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಸ್ಪಷ್ಟವಾಗಿತ್ತು. ಇದೀಗ ಈ ಕುತೂಹಲಕ್ಕೆ ಉತ್ತರವೂ ಕೂಡ ಸಿಕ್ಕಿದೆ. ಬಿಗ್ ಬಾಸ್ ಸೀಸನ್ 11ರ 12ನೇ ವಾರದ ಕ್ಯಾಪ್ಟನ್ ಆಗಿ ಗೋಲ್ಡ್ ಸುರೇಶ್ ಆಯ್ಕೆಯಾಗಿದ್ದಾರೆ. ಈ ವಾರ ಹನುಮಂತನ ನಾಯಕತ್ವದ ಜವಾರಿ ತಂಡ ಗೆದ್ದು ಇಲ್ಲಿ ಕೇವಲ ಈ ಇಡೀ ಟಾಸ್ಕನ್ನು ಗೆಲ್ಲೋದು ಮಾತ್ರವಲ್ಲ, ಕ್ಯಾಪ್ಟನ್ಸಿಯಾಗಿಯೂ ಕೂಡ ಆಯ್ಕೆಯಾಗಿದೆ. ಈ ಮೂಲಕ ಹನುಮಂತನ ಮೈಂಡ್ ಗೇಮ್ ಇಲ್ಲಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಹನುಮಂತ ಪ್ರತಿ ಬಾರಿಯೂ ಕೂಡ ಹೇಳ್ತಿದ್ರು ಗೋಲ್ಡ್ ಸುರೇಶನನ್ನು ಅಥವಾ ಮಾಮನನ್ನು ಒಂದ್ಸಲ ಕ್ಯಾಪ್ಟನ್ ಮಾಡಬೇಕು ಅಂತೇಳಿ. ಕಳೆದ 2 ದಿನಗಳಿಂದನೂ ಕೂಡ ಮಾಮ ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಹನುಮಂತು ಮತ್ತು ಧನರಾಜಾಚಾರ್ಯ ಮಾತನಾಡ್ತಿದ್ರು. ಇದಕ್ಕೆ ಪೂರಕವಾಗಿ ಈಗ ಕ್ಯಾಪ್ಟನ್ ಆಗಿ ಗೋಲ್ಡ್ ಸುರೇಶ್ ಮಾವ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಇಲ್ಲಿ ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗೋದಕ್ಕೆ ನೇರವಾದಂಥ ಕಾರಣ ಮತ್ತು ನೇರವಾದಂಥ ಜವಾಬ್ದಾರಿಯನ್ನು ಹೊತ್ಕೊಂಡವ್ರು ಯಾರು ಅಂತೇಳಿ ಕೇಳಿದ್ರೆ ಅದು ಗೋಲ್ಡ್ ಸುರೇಶ್ ಅವರ ಒಂದು ಅಭಿಮಾನಿ ವರ್ಗದವರು. ಜೊತೆಗೆ ಗೋಲ್ಡ್ ಸುರೇಶ್ಗೆ ಬೆನ್ನೆಲುಬಾಗಿ ನಿಂತಹ ಧನರಾಜ್ ಮತ್ತು ಹನುಮಂತ. ಹೌದು, ಹನುಮಂತ ಒಬ್ಬ ಇಲ್ಲ ಅಂದಿದ್ದರೆ ಬಿಗ್ ಬಾಸ್ ಮನೆಯಲ್ಲಿ ಈ ಆಟದ ಶೈಲಿಯ ಬದಲಾಗಿ ಹೋಗ್ತಿತ್ತು ಅನ್ನೋದರಲ್ಲಿ ಡೌಟೇ ಇಲ್ಲ. ಹನುಮಂತನ ಹಾಸ್ಯಭರಿತ ಮಾತುಗಳು, ಹನುಮಂತನ ಜಾಣ್ಮೆಯ ನಡವಳಿಕೆಗಳು ಎಲ್ಲವೂ ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಾದಂಥ ಕಮಲನ್ನೇ ಮಾಡ್ತಿದೆ. ಬಿಗ್ ಬಾಸ್ ಮನೆಯ ಆಟದ ಶೈಲಿಯನ್ನು ಕೂಡ ದಿನಕ್ಕೆ ಬದಲಾಯಿಸ್ತಿದೆ. ಈ ವಾರ ಚೈತ್ರ ಕುಂದಾಪುರ ಮತ್ತು ತ್ರಿವಿಕ್ರಮ್ ಕಳಪೆ ಆಗಿದ್ದರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರೋದು ಗೋಲ್ಡ್ ಸುರೇಶ್ ಅನ್ನೋದು ಗೊತ್ತಾಗಿದೆ. ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗೋದಕ್ಕೆ ಸಾಕಷ್ಟು ಹರಸಾಹಸವನ್ನೇ ಪಡ್ತಾರೆ. ಹಾಗಿದ್ರೂ ಕೂಡ ಅಂತಿಮವಾಗಿ ಕ್ಯಾಪ್ಟನ್ ಆಗುವಂಥ ಗೋಲ್ಡ್ ಸುರೇಶ್ ತಮ್ಮ ಆಟವನ್ನು ಕೂಡ ಈಗಾಗಲೇ ಶುರು ಮಾಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಗೌತಮಿ ತಂಡದಲ್ಲಿ ಆಡ್ತಿದ್ದಂತಹ ಸ್ಪರ್ಧಿಗಳಿಗೆ ಒಂದಲ್ಲ ಒಂದು ಶಾಕ್ ಎದುರಾಗೋದು ಸಾಧ್ಯತೆ ಹೆಚ್ಚಾಗಿ ಇರ್ತಿತ್ತು. ಈ ಬಾರಿ ಕೂಡ ಹಾಗೆ ಆಗಿದೆ. ಇದ್ರ ಜೊತೆಗೆ ಇಲ್ಲಿ ಗೌತಮಿ ತಂಡದಲ್ಲಿ ಆಡಿದಂಥ ಚೈತ್ರ ಕುಂದಾಪುರ ಈ ವಾರ ಕಳಪೆಯಾಗಿ ಮತ್ತೆ ಜೈಲು ಸೇರಿದ್ದಾರೆ. ಇದೇ ತಂಡದಲ್ಲಿದ್ದಂಥ ತ್ರಿವಿಕ್ರಮ್ ಕೂಡ ಜೈಲು ಸೇರಿದ್ದಾರೆ. ಅಲ್ಲಿಗೆ ಇಬ್ಬರು ಕೂಡ ಒಟ್ಟಿಗೆ ಜೈಲು ಸೇರಿರುವುದು ಮತ್ತೊಂದು ವಿಶೇಷ. ಅಷ್ಟು ಮಾತ್ರವಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಆಟದ ಶೈಲಿಯನ್ನು ಬದಲಾಯಿಸುವಂಥ ಶಕ್ತಿ ಇರೋದು ಬಿಗ್ ಬಾಸ್ಗೆ ಮಾತ್ರ, ಮತ್ತು ಯಾರಿಗೂ ಕೂಡ ಸಾಧ್ಯವಿಲ್ಲ. ಹಾಗಿರುವಾಗ ಬಿಗ್ ಬಾಸ್ ಮನೆಯ ಆಟದ ಶೈಲಿಯನ್ನು ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿರುವಂತಹ ಕೆಲವೊಂದಷ್ಟು ಜನ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಮಾಲನ್ನು ಮಾಡ್ತಿದ್ದಾರೆ. ಬಿಗ್ ಬಾಸ್ ಭಾವಿಸಿದ ಒಂದು ಅಲ್ಲಿ ಆಗೋದೇ ಇನ್ನೊಂದು, ಈ ರೀತಿಯಾದಂತಹ ಡೆವಲಪ್ಮೆಂಟ್ಗಳು ಕೂಡ ನಡೀತಿದ್ದಾವೆ. ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳ ಪೈಕಿ ಸ್ಟ್ರಾಂಗ್ ಆಗಿರುವಂಥ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಈ ಹಂತಕ್ಕೂ ಕೂಡ ಇರುವಂಥದ್ದು ಹನುಮಂತ. ಈಗ ನೋಡಿ, ಹನುಮಂತ ಗೋಲ್ಡ್ ಸುರೇಶ್ ಅವರನ್ನು ಕ್ಯಾಪ್ಟನ್ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ಇದ್ದ ಅನ್ನೋದನ್ನು ಹೇಗೆ ಅಂತೇಳಿ ವಿವರಿಸಿ ಹೇಳಿಬಿಡ್ತೀನಿ. ಆವಾಗ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆರಂಭದಲ್ಲಿ ಹನುಮಂತ ನಾಯಕತ್ವವನ್ನು ಪಡೆದುಕೊಳ್ತೀನಿ, ನಾನು ತಂಡವನ್ನು ಮುನ್ನಡೆಸ್ತೀನಿ ಅಂತೇಳಿ ಆತನೇ ಮುಂದೆ ಬಂದಿದ್ದು ಈ ವಾರ ಅನ್ನೋದು ಒಂದು ವಿಶೇಷ. ಎರಡನೇದು, ಹನುಮಂತ ಯಾವಾಗ ಮುಂದೆ ಬರ್ತಾನೋ ಹನುಮಂತ ಮುಂದೆ ಬಂದ ಬಳಿಕ ಹನುಮಂತನಿಗೆ ಅವಕಾಶಗಳನ್ನು ಕೊಡ್ತಾ ಹೋಗ್ತಾರೆ. ಕೇವಲ ಹನುಮಂತನಿಗೆ ಅವಕಾಶ ಕೊಡೋದು ಮಾತ್ರವಲ್ಲ, ಹನುಮಂತನ ಕ್ಯಾಪ್ಟನ್ಶಿಪ್ನಲ್ಲಿ ತಂಡವನ್ನು ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಕೂಡ ಕೊಡ್ತಾರೆ. ತಂಡವನ್ನು ಮುನ್ನಡೆಸುವಂಥ ಜವಾಬ್ದಾರಿ ಕೊಟ್ಟ ಬಳಿಕ ಹನುಮಂತ ಅದನ್ನು ತುಂಬ ಯಶಸ್ವಿಯಾಗಿ ನಿಭಾಯಿಸ್ತಾನೆ ಕೂಡ. ತನ್ನ ತಂಡದಲ್ಲಿ ಎಲ್ಲೆಲ್ಲಿ ತಪ್ಪುಗಳಾಗ್ತಿದ್ದಾವೆ, ಯಾವ ರೀತಿ ಹುರಿದುಂಬಿಸಬೇಕು ಅವೆಲ್ಲದನ್ನು ಕೂಡ ಅರಿತಂಥ ಹನುಮಂತ ಒಂದು ಮಕ್ಕಳಾಟವನ್ನು ಆಡ್ತಾ, ತಮಾಷೆಯನ್ನು ಮಾಡ್ತಾ
ಈ ಆಟವನ್ನು ಆಡ್ತಿರೋರಿಗೆ ಮನೋರಂಜನೆಯನ್ನು ಕೊಡ್ತಾ ತಮಾಷೆ ಮಾಡ್ತಾ ಸಮಯವನ್ನು ಕಳೆದಿದ್ದಾರೆ. ಈ ಮೂಲಕ ಮತ್ತೊಂದು ವಿಶೇಷ ಟಾಸ್ಕ್ನ ಮೂಲಕ ಇಲ್ಲಿ ಗೆಲ್ಲೋದು ಮಾತ್ರವಲ್ಲದೆ ಮತ್ತೊಂದು ಅಬ್ಬರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾರು? ಹನುಮಂತ. ಇನ್ನು ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ಕಳೆದ ವಾರ ಹನುಮಂತನ ತಂಡ ಗೆದ್ದಿದೆ. ಅಂದರೆ ಈ ವಾರ ಹನುಮಂತನ ತಂಡ ಗೆದ್ದಿದೆ. ಈ ಅಷ್ಟೂ ಗೆದ್ದಂತಹ ಟಾಸ್ಕ್ಗಳ ಫಲವಾಗಿ ಅಂತಿಮವಾಗಿ ಕ್ಯಾಪ್ಟನ್ಶಿಪ್ ರೇಸ್ಗೆ ಈ ತಂಡ ಬರುತ್ತೆ. ಕ್ಯಾಪ್ಟನ್ಶಿಪ್ ರೇಸ್ಗೆ ಬಂದ ಬಳಿಕ ಕ್ಯಾಪ್ಟನ್ಶಿಪ್ನಲ್ಲಿ ಯಾರು ಇರಬೇಕು ಅನ್ನೋಂಥ ಚರ್ಚೆಗಳು ನಡೆದಾಗ ಅಂತಿಮವಾಗಿ ಹಣಾಹಣಿಗಳು ನಡೀತವೆ. ಈ ಹಣಾಹಣಿಗಳು ನಡೆದಾಗ ಸುರೇಶ್ ಅವರು ಅಂತಿಮವಾಗಿ ಗೆದ್ದು ಕ್ಯಾಪ್ಟನ್ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅಧಿಕಾರವನ್ನು ಸ್ವೀಕರಿಸಿದ ಬಳಿಕ ಒಂದು ವಿಚಾರವು ಕೂಡ ಚರ್ಚೆಗೆ ಬರುತ್ತೆ. ಅದೇನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಹನುಮಂತ ಕ್ಯಾಪ್ಟನ್ ಆಗೋದಕ್ಕೆ ನೇರವಾದಂತಹ ಕಾರಣಕರ್ತ ಮತ್ತು ಧೈರ್ಯ ತುಂಬಿದ್ದು ಯಾರು ಅಂತೇಳಿ ಕೇಳಿದ್ರೆ ಅದು ಹನುಮಂತ ಮಾತ್ರ. ಇಲ್ಲಿ ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗೋದಕ್ಕೆ ಪ್ರಮುಖವಾಗಿ ಕಾರಣಕರ್ತ ಅಥವಾ ಗೋಲ್ಡ್ ಸುರೇಶ್ಗೆ ಧೈರ್ಯವನ್ನು ತುಂಬಿದ್ದು ಯಾರು ಅಂತೇಳಿ ಕೇಳಿದ್ರೆ ಅದಕ್ಕೆ ನೇರವಾದಂಥ ಕಾರಣ ಮತ್ತು ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದಂತಹ ಧೈರ್ಯ ತುಂಬಿದಂತಹ ಹನುಮಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹನುಮಂತನ ಜೊತೆಗೆ ಧನರಾಜ್. ಯಾಕಂತ ಹೇಳಿದ್ರೆ ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭಾವಿಸಿದ್ರು. ಯಾಕಂದರೆ ಆ ವಾತಾವರಣ ಆ ರೀತಿ ಇತ್ತು, ಬಿಗ್ ಬಾಸ್ ಮನೆ ವಾತಾವರಣ ಆ ರೀತಿ ಇತ್ತು. ಸೊ ದಟ್ ಏನಂತ ಅಂದ್ಕೊಂಡಿದ್ರು ಎಲ್ಲರೂ ಅಂತ ಹೇಳಿದ್ರೆ, ಇಲ್ಲ ಗೋಲ್ಡ್ ಸುರೇಶ್ಗೆ ಕ್ಯಾಪ್ಟನ್ ಆಗುವಂಥ ಅವಕಾಶ ಈ ಸೀಸನ್ನಲ್ಲಿ ಸಿಗೋದಿಲ್ಲ. ಗೋಲ್ಡ್ ಸುರೇಶ್ ಸೇರಿದಂತೆ ಸಾಕಷ್ಟು ಜನ ಸ್ಪರ್ಧಿಗಳು ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಹೊರಗಡೆ ಹೋಗ್ತಾರೆ. ಈ ಬಾರಿ ಗೋಲ್ಡ್ ಸುರೇಶ್ ಕೂಡ ಹಾಗೆ ಹೊರಗಡೆ ಹೋಗ್ಬೋದು. ಜೊತೆಗೆ ಇನ್ನೊಂದು ವಾರದಲ್ಲೋ ಅಥವಾ 2 ವಾರದಲ್ಲೋ ಬಿಗ್ ಬಾಸ್ ಮನೆಯಿಂದ ಕಂಪ್ಲೀಟ್ ಆಗಿ ಖಾಲಿ ಆಗಬಹುದು ಅನ್ನೋಂಥ ಮಾತುಗಳು ಕೂಡ ಇತ್ತು. ಬಟ್ ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಹನುಮಂತನ ಸ್ಟ್ರಾಟಜಿಯ ಪರಿಣಾಮ ಮತ್ತು ಹನುಮಂತ ಧೈರ್ಯ ತುಂಬಿದ ಪರಿಣಾಮ ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗಿ ಬದಲಾಗಿದ್ದಾರೆ. ಜೊತೆಗೆ ಗೋಲ್ಡ್ ಸುರೇಶ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಹೆಗ್ಗಳಿಕೆಯು ಕೂಡ ಹನುಮಂತನಿಗೆ ಬರಬೇಕು. ಯಾಕಂತ ಹೇಳಿದ್ರೆ ಹನುಮಂತ ಪ್ರತಿಯೊಂದು ಹಂತದಲ್ಲೂ ಕೇಳ್ತಿದ್ದ, ಮಾವ ಕ್ಯಾಪ್ಟನ್ ಆಗಬೇಕು ಅಂತೇಳಿ. ಶಿಶಿರ್ ಅದೇ ರೀತಿ ಪ್ರಯತ್ನವನ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಚಾಣಕ್ಯ ನಡೆಯನ್ನು ಇಟ್ಟಂತಹ ಮತ್ತು ಇಲ್ಲಿ ಪ್ರತಿಯೊಂದನ್ನು ಕೂಡ ತುಂಬ ಕೂಲಾಗಿ ಅಬ್ಸರ್ವ್ ಮಾಡಿದಂಥ ಹನುಮಂತ ಯಾವ ರೀತಿ ಆಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಆಡಿಸಿದ್ರು. ಸೊ ದಟ್ಟು ಇಲ್ಲಿ ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗಿ ಆಯ್ಕೆ ಆದರು. ಉಳಿದಂಥ ಸ್ಪರ್ಧಿಗಳಿಗೆ ದೊಡ್ಡ ಶಾಕನ್ನೇ ಕೊಟ್ಟರು ಅಂತ ಕೂಡ ಹೇಳ್ಬೋದು. ಅದೇನಾದರೂ ಕೂಡ ಹನುಮಂತನ ಈ ಯಶಸ್ಸಿಗೆ ಪ್ರತಿಯೊಬ್ಬರು ಕೂಡ ಕಾರಣಕರ್ತರು. ಜೊತೆಗೆ ಸುರೇಶ್ಗೆ ಇವತ್ತು ಸಿಕ್ಕಿರುವಂಥ ಅವಕಾಶ ಏನಿದೆ ಇದಕ್ಕೂ ಕೂಡ ಕಾರಣಕರ್ತ ಯಾರು ಅಂತೇಳಿ ಕೇಳಿದ್ರೆ ಅದು ಬೇರೆ ಯಾರೂ ಅಲ್ಲ. ಇದರ ಜೊತೆಗೆ ಗೋಲ್ಡ್ ಸುರೇಶ್ಗೆ ಇವತ್ತು ಈ ಪರಿ ಯಶಸ್ಸು ಸಿಗೋದಕ್ಕೆ ಮತ್ತು ಇಷ್ಟು ಯಶಸ್ಸು ಸಿಕ್ಕಿದ್ದು ಹೇಗೆ ಅಂತೇಳಿ ಕೇಳಿದ್ರೆ ಅದಕ್ಕೆ ನೇರವಾದಂಥ ಕಾರಣಕರ್ತ ಹನುಮಂತ ಅನ್ನೋದರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಹನುಮಂತನ ಯಶಸ್ಸು ಮತ್ತು ಗೋಲ್ಡ್ ಸುರೇಶ್ ಅವರ ಯಶಸ್ಸು ಹಾಗೆಯೇ ಧನರಾಜ್ ಅವರ ಯಶಸ್ಸು, ಈ ಮೂವರ ಯಶಸ್ಸಿಗೂ ಮೂವರ ಪಾತ್ರ ಅಂದರೆ ಒಬ್ರಿಗೊಬ್ರು ಈ ರೀತಿ ಪಾತ್ರವನ್ನು ವಹಿಸೋದು ಒಂದು ವಿಶೇಷತೆ. ಕಳೆದ ಸೀಸನ್ನಲ್ಲಿ ಆ ರೀತಿ ಇರಲಿಲ್ಲ. ಬಟ್ ಈ ಸೀಸನ್ನಲ್ಲಿ ಇಂಥದ್ದೊಂದು ವಿಶೇಷವಾದಂಥ ಗಳಿಗೆ ಸಾಕ್ಷಿ ಆಗ್ತಿದೆ. ಮೂವರಿಗೂ ಕೂಡ ಮೂವರು ಬೆನ್ನೆಲುಬಾಗಿ ನಿಲ್ತಿದ್ದಾರೆ, ಒಬ್ರಿಗೊಬ್ರು ಅನ್ನೋ ರೀತಿಯಲ್ಲಿ. ಬಟ್ ಇದು ಕ್ಯಾಪ್ಟನ್ಶಿಪ್ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ಬೋದು, ಇಂಡಿವಿಜುವಲಿ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಬಿಟ್ಟು ಬಿಡ್ತಾರೆ. ಹನುಮಂತ ಎಲ್ಲ ಹಾಗೆಲ್ಲ ಮೂಗು ತೂರಿಸುವಂಥ ವ್ಯಕ್ತಿ ಅಲ್ಲ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಬಟ್ ಹನುಮಂತನ ಈ ಟ್ಯಾಲೆಂಟ್ಗೆ, ಹನುಮಂತನ ಈ ಜಾಣ್ಮೆಗೆ ಎಲ್ಲರೂ ಕೂಡ ಫಿದಾ ಆಗಿರೋದು ಮಾತ್ರ ಸತ್ಯ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಹನುಮಂತನ ಈ ಜಾಣ್ಮೆಯಿಂದ ಸುರೇಶ್ ಮತ್ತೊಮ್ಮೆ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.